ಅಂದ್ರೆ ತುಂಬಾ ಸಿನಿಮಾಗಳು ಮಾಡಿದ್ದೀರಾ, ಯಾವ ಸ್ಟಾರ್ಗೆ ತುಂಬ ಕಷ್ಟ ಅನಿಸ್ತು ನಿಮ್ಗೆ ಫೈಟ್ ಮಾಡ್ಸಕ್ಕೆ? ಇಲ್ಲ ನನಗೇನು ಕಷ್ಟ ಗಿಷ್ಟ ಅಂತೇನಿಲ್ಲ, ಅಂದರೆ ಟಾಸ್ಕ್ ಬರುತ್ತೆ. ಈ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ಇದೇ ಫೈಟ್ ಮಾಡ್ದಂಗೆ ಅಲ್ಲೂ ಮಾಡೋಂಗಲ್ಲ. ಹೌದು. ಸೊ ಟಾಸ್ಕ್ ಬರುತ್ತೆ, ಅಂದರೆ ಈ ಥರ ಬೇಕು, ಎಮೋಷನ್ ಬೇಕು, ಜನನ ಅಳಿಸ್ಬೇಕು. ಇದರಲ್ಲಿ ನಾನು ಡೈಲಾಗಲ್ಲಿ ಅಳಿಸೋದು ಬೇರೆ, ನೀವು ಆ್ಯಕ್ಷನಲ್ಲಿ ಅಳಿಸೋದು ಬೇಕು. ಫೈಟಲ್ಲೂ ತುಂಬಾನೇ ಕಾನ್ಸೆಪ್ಟಲ್ಲಿ ಇರುತ್ತಲ್ಲ, ಸೊ ಅಲ್ಲಿ ನಮಗೆ ಟಾಸ್ಕ್ ಬರುತ್ತಲ್ಲ, ಅಲ್ಲಿ ನನಗೆ ರಿಸ್ಕ್ ಅಂತ ಅನ್ಸುತ್ತೆ. ಬಟ್ ಅದು ಬಿಟ್ಟರೆ ಬೇರೆ ಏನು ಯಾವ ಸಿನಿಮಾ ಆ ಥರ ಅನಿಸ್ತು ಸರ್ ನಿಮಗೆ ಪರ್ಸ್ನಲ್ ಆಗಿ? ಅಲ್ಲ, ಪರ್ಸ್ನಲ್ ಆಗಿ ಅಂದರೆ ಈಗ ಕೆಲವು ಸಿನಿಮಾಗಳು ಬರುತ್ತೆ, ಸಿನಿಮಾ ನಿಂತಾಗ ಈಗ ನೋಡಿ ಕಾಟೇರ ನಿಂತ್ಕೊಂತು, ಕಾಟೇರದಲ್ಲಿ ಸಾಕಷ್ಟು ವಿಚಾರಗಳು ಬರುತ್ತೆ. ಈ ಪ್ರೆಸೆಂಟ್ ಬಂದಿದ್ದಲ್ಲ ಕಾಟೇರ ನಿಂತ್ಕೊಂತು, ಸಾಕಷ್ಟು ವಿಚಾರಗಳಿದೆ. ಈಗ ಆ್ಯಕ್ಷನಲ್ಲಿ ಇದೆ, ಅವರು ಚಿಕ್ಕದು ಸೀಕ್ವೆನ್ಸ್ ಮಾಡಿದ್ರಲ್ಲೂ ವಿಷಯ ಇದೆ, ಎಲ್ಲದರಲ್ಲೂ ಎಮೋಷನ್ ಇತ್ತಾ, ಎಮೋಷನ್ ತುಂಬಿದ್ರ. ಸೊ ಆ ಥರ ಕೆಲವು ಸೀಕ್ವೆನ್ಸ್ ಬೇಕಂದ್ರೆ ನಾನು 20 ವರ್ಷ ಇಂಡಸ್ಟ್ರಿಲಿದ್ದೀನಿ, 12 ವರ್ಷ 13 ವರ್ಷ ಆಯಿತು ನಾನು ಮಾಸ್ಟರ್ ಆಗಿ. ಅಲ್ಲಿಂದನೂ ಒಂದೊಂದು ಸಿನಿಮಾನು ಒಂದೊಂದು ಫೈಟನ್ನು ಒಂದೊಂದು ಕಾನ್ಸೆಪ್ಟಲ್ಲಿ ಬರ್ತಾನೆ ಇದೆ. ಸೊ ಮಾಡ್ತಾನೇ ಇರಬೇಕು, ಏನೂ ಮಾಡೋಕ್ಕಾಗಲ್ಲ. ಅವತ್ತಿನ ಅಂದರೆ ಇಷ್ಟು 12 ವರ್ಷ 15 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಅವತ್ತಿನ ಫೈಟ್ಗೂ ಇವತ್ತಿನ ಫೈಟ್ಗೂ ಆಡಿಯನ್ಸ್ ಯಾವ ಥರ ತಗೋತಾರೆ? 100% ಅಂದರೆ ಈಗ ಅಂದರೆ ತುಂಬ ಕಮರ್ಷಿಯಲ್, ಅಂದರೆ 100 ಜನ ಕೊಡಿದ್ರೆ ಅದೆಲ್ಲ ತಗೊಳ್ಳಲ್ಲ ಕೆಲವೊಂದು ಇಂಡಸ್ಟ್ರಿಗಳಲ್ಲಿ. ಆ ಥರ ಸಬ್ಜೆಕ್ಟು ಅವಾಗಿನ ನೋಡೋಕ್ಕೆ ಇವಾಗಿನ ನೋಡೋಕ್ಕೆ ಅಂದರೆ ಈಗ ಏನಾಗುತ್ತೆ ಅಂತಂದರೆ, ಈಗ ಕೆಂಡನ ತೊಗೊಳೋಣ, ಕೆಂಡ 100 ಜನ ಹೊಡಿತಾನಂದ್ರೆ ಜನ ನಂಬಲ್ಲ. ಹೌದು ಅಲ್ವಾ? ಅದೇ ದರ್ಶನ್ ಸರ್ ಹೊಡಿತಾರಂದ್ರೆ ನಂಬ್ತಾರೆ. ಹೌದು. ಯಾಕಂದರೆ ಮನುಷ್ಯ ಬೆಳೀತಾ 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 ಅದು ತೂಕ ಆಗ್ತಾನೇ ಇರ್ತದೆ. ಆವಾಗ ಏನಾಗುತ್ತೆ, ಅದು ಜನ ಆಡಿಯನ್ಸು ಇನ್ನೂ ಏನೋ ಬೇಕಾಗಿತ್ತು ಅದನ್ನು ನಾವು ಮಾಡ್ತಾ ಹೋಗ್ತೀರಿ. ಈ ಸಿನಿಮಾಗೆ ನ್ಯಾಚುರಲ್ ಫೈಟ್ ಬೇಕಾಗಿತ್ತು, ಈಗ ನೆಕ್ಸ್ಟ್ ಮಾಡೋ ಸಿನಿಮಾ ಗಂಡನ ಸಿನಿಮಾ ಹೆಂಗಿರುತ್ತೋ ಗೊತ್ತಿಲ್ಲ. ಹೌದು. ಅದರಲ್ಲಿ ಏನು ಕೊಡ್ತಾರೋ ಗೊತ್ತಿಲ್ಲ ಟಾಸ್ಕು. ಸೊ ನಾವು ಅದಕ್ಕೂ ರೆಡಿ ಇರಬೇಕು. ಸೊ ಈ ವಿಚಾರನ ಇಟ್ಕೊಂಡು ನಾವು ಮಾಡ್ತಾ ಹೋಗ್ತೀರಿ. ಕತೆ ಮೇಲೆ ಆಲ್ಮೋಸ್ಟ್ ಕತೆ ಮೇಲೆ ಎಸ್ ಕರೆಕ್ಟ್. ಕತೆ ಮೇಲೇ ಆಲ್ಮೋಸ್ಟ್ ಒಂದ್ಸರಿ ಕೂತ್ಕೊಂಡು ಡೈರೆಕ್ಟರ್ ಹತ್ರ ಕೂತ್ಕೊಂಡು ಕಾನ್ಸೆಪ್ಟ್ ಕೇಳ್ತೀರಿ. ಆ ಕಾನ್ಸೆಪ್ಟಿಗೆ ಅಲ್ಲೇ ಒಂದು ಡಿಸ್ಕಷನ್ ಆಗುತ್ತೆ, ಹಿಂಗೆಲ್ಲ ಮಾಡೋಣ, ಹಿಂಗೆಲ್ಲ ಹಾಕೋಣ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲೇ ಒಂದು ಬಜೆಟ್ ಬಂದುಬಿಡುತ್ತೆ ನಮ್ಮದು. ಚಿಕ್ಕ ಬಜೆಟ್ ಇರ್ತದೆ, ಮಾಸ್ಟರ್ ಜೊತೆ ಕೂತ್ಕೊಂಡು ಮಾತಾಡಿದಾಗ ದೊಡ್ಡ ಬಜೆಟ್ ಆಗ್ಬಿಡ್ತದೆ ಅದು. ಸೊ ಮೇನ್ ಕಾನ್ಸೆಪ್ಟ್ ಮೇಲೆ ಫೈಟ್ ಆಲ್ಮೋಸ್ಟ್ ಕಂಪಲ್ಸರಿ. ಹೌದೌದು. ಯಾಕಂದರೆ ಇಲ್ಲಿ ಪಾಪ ನೋಡಿ, ನಮ್ಗೆ ಇವಾಗಲೇ ಇಷ್ಟು ಬಿಸಿಲಿದೆ. ಹೌದು. ಈ ನಿಂತ್ಕೊಳಕ್ಕೆ ಆಗದಷ್ಟು ಇದಿದೆ. ನಾವು ಮಾಡಿದಾಗ ಹೆಂಗಿತ್ತು ಅಂತಂದರೆ, ಒಂದು ಗಾಳಿ ಬಂದರೆ ಸಾಕು, ಎಲ್ಲೋ ತಣ್ಣಗೆ ಗಾಳಿ ಬರುತ್ತೆ ಅಂತ ಅಂದ್ಕೊಟ್ಟಾದ್ರೆ, ಆ ಗಾಳಿ ಕೂಡ ಬಿಸಿ ಗಾಳಿ. ಹೆಂಗೆ ಅನ್ನಿಸ್ತೈತೆ ಅಂತಂದರೆ, ನಾವು ಹೀರೋ ಹತ್ರ ಹಂಗೆ ಮಾಡ್ಸೋಕ್ಕಾಗುತ್ತಾ? ಟಯರ್ಡು. ಹೌದು. ಎನರ್ಜಿ ಬೇಕು ನಮಗೆ. ಈಗ ಒಂದು ರೌಂಡ್ ಹೊಡ್ಕೊಂಡು ಬಂದ್ಬಿಡಿ ಅಂತಂದರೆ ಓಡ್ಕೊಂಡು ಬರ್ತಾನೆ, ಬಟ್ ಅವ್ನಿಗೆ ಎನರ್ಜಿ. ಅದೇ ಥರ ಇಲ್ಲಿ ಒಂದು ಸತಿ ಬಿಟ್ಟು ಹಾಕಿದ್ರೆ ನ್ಯಾಚುರಲ್ ಬಿಟ್ಟದು, ಒಂದು ಸತಿ ಬಿಟ್ಟು ಹಾಕಿದ್ರೆ ಹೆಂಗೆ ಹೊಡಿತಾನೆ ಹೆಂಗೆ ಬೀಳ್ತಾನೆ ಗೊತ್ತಿಲ್ಲ, ಎದ್ದೇಳಬೇಕು, ಬಿದ್ದೇಳಬೇಕು, ಹೊಡಿಬೇಕು ಅಷ್ಟೇ. ಈ ಟಾಸ್ಕಲ್ಲಿ ಸಖತ್ತಾಗಿ ಆ ಬಿಸಿಲಲ್ಲಿ ನಿಂತ್ಕೊಂಡು ಕೆಂಡ ಪಾಪ ಸರಿಯಾಗಿ ಮಾಡ್ದ. ಸರಿಯಾಗಿ ಅಂದರೆ ಹೇಳ್ಕೊಂಬಾರ್ದು, ಪಾಪ ಹುಡುಗನ ಬಗ್ಗೆ ತುಂಬಾ ಶ್ರಮ ಹಾಕಿದ್ದಾರೆ. ತುಂಬಾ ಶ್ರಮ ಹಾಕಿ ಮಾಡಿದ್ದಾರೆ. ಈ ಸಿನಿಮಾ ಅವ್ರಿಗೆ ಒಳ್ಳೇದಾಗಲಿ, ಈ ಸಿನಿಮಾ ಗೆಲ್ಲೇಬೇಕು. ಅವ್ರಿಗೆ ಗೆದ್ದು ಜನ ಅವ್ರನ್ನ ಬೇರೆ ಲೆವೆಲ್ಗೆ ಕೂರಿಸಿದ್ರೆ ಇದಕ್ಕಿಂತ ಖುಷಿ ಇನ್ನೇನಿಲ್ಲ. ಹಾಂ, ಓಕೆ ಸರ್. ಸರಿ, ಅಪ್ಕಮಿಂಗ್ ಮೂವೀಸ್ ಯಾವುದಿದೆ ನಿಮ್ಮದು ಹೇಳಿ ಸರ್? ಈಗಿದೆ ಸರ್, ರನ್ನಿಂಗಲ್ಲಿದೆ. ಅಂದರೆ ಭೀಮಾ ಆಗ್ತಾಯಿದೆ, ಚೀತಾ ಮಾಡ್ತಾಯಿದ್ದೀನಿ. ಪ್ರಜ್ವಲ್ ಅವ್ರದ್ದು. ಸೊ ಸಾಕಷ್ಟು ಸಿನಿಮಾಗಳು ಹಂಗೆ ಇದೆ, ಲೈನಪ್ಪಲ್ಲಿ ಇದೆ, ಮಾಡ್ತಾ ಇರೋದು, ರಿಲೀಸ್ಗೆ ಇರೋದು ಸುಮಾರು ಇದೆ. ಈ ಭೀಮಾದಲ್ಲಿ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಟ್ರೈ ಮಾಡಿದ್ದೀರಾ ಸರ್? ಸರ್ ಭೀಮಾ ಅಂತಂದರೆ ಈಗ ನೋಡಿ, ನೀವು ಕೇಳಿದ್ರೆ ಸ್ಪೆಷಲ್ ಅಂತ ತಕ್ಷಣ ಅದೇ ಒಂದು ಕಾನ್ಸೆಪ್ಟ್ ಅದು. ಹೌದು. ಸ್ಪೆಷಲಾಗಿ ಮಾಡಲೇಬೇಕು. ಇಡೀ ಸಿನಿಮಾದಲ್ಲಿ ಹೀರೋ ಆ್ಯಂಡ್ ವಿಲನ್ನು ಹಿಂಗೆ ಎದುರುಗಡೆ ನಿಂತ್ಕೊಂಡು ಜಗಳಾಡಿತೇ ಇಲ್ಲ ಇಡೀ ಸಿನಿಮಾದಲ್ಲಿ. ಅದು ಒಂದು ಕ್ಲೈಮ್ಯಾಕ್ಸಲ್ಲಿ ಆಗುತ್ತೆ. ಆ ಥರದ್ದೊಂದು ಚಾಲೆಂಜಿಂಗ್. ಎದುರುಗಡೆ ನಿಂತ್ಕೊಂಡು ಹೆಂಗಿರುತ್ತೆ ಇಡೀ ಸಿನಿಮಾ ನಾವು ಕ್ಯಾರಿ ಮಾಡೋನೆ, ಇಲ್ಲಿ ಇವಾಗ ಇದೆ ಅಂದಾಗ ಒಂದು ಟಾಸ್ಕ್. ಅದೊಂದು ಬೇರೆ ಪ್ಯಾಟರ್ನಲ್ಲಿ ಬಂತದು. ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಅಂದರೆ ವಿನೋದ್ ಫೈಟ್ ಮಾಸ್ಟರ್ ಇದ್ರೆ ಅಂದರೆ ಅಲ್ಲಿ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ ಪ್ರತಿ ಫೈಟಲ್ಲಿ. ಯಾಕಂದರೆ ಈಗ ಏನು ಅಂದ್ಕೊಂಡು ಹೋಗೋದು, ಸುಮ್ಮನೆ ಮಾಡೋದು ಬರೋದು, ಅದು ಆಗಲ್ಲ. ಆಮೇಲೆ ಎಲ್ಲೋ ಒಂದು ಸಣ್ಣದಾಗಿ ಬಂದಿದ್ರು ಕೂಡ ಅದನ್ನು ನಾನು ಹೈಲೈಟ್ ಮಾಡೋಕ್ಕಂತ ಬಿಡಲ್ಲ. ಅದು ಹೈಲೈಟ್ ಆಗಲೇಬೇಕು. ಆಡಿಯನ್ಸ್ ಪಾಯಿಂಟ್ ಪ್ರಕಾರ ನಾನು ನಿಂತ್ಕೊಂಡು ನೋಡೋದು.
ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೆ ಈ ಸಿನಿಮಾ ಈ ಫೈಟ್ ಹಂಗೆ ಅನ್ನಿಸ್ಬೇಕು ಏನೋ ಒಂದು ಫೀಲಿಂಗ್ ಅನ್ನಿಸ್ಬೇಕು. ಸಣ್ಣದಾಗ ಅಂದ್ರೂ ಅವ್ರಿಗೆ ಮಜಾ ಕೊಟ್ಟವನ್ನ ಅನ್ನಿಸ್ಬೇಕು, ಮಜಾ ಕೊಟ್ಟಾಗ ಅನಿಸ್ಬೇಕು. ಸೊ ಈ ಟ್ಯಾಲೆಂಟಲ್ಲಿ ನಾನು ಒಂಚೂರು ವರ್ಕ್ ಮಾಡ್ಬಿಟ್ಟು ಮಾಡ್ತೀನಿ.